ಪರೀಕ್ಷೆಯನ್ನು ಬರೆಯುವಂತಹ SSLC ವಿದ್ಯಾರ್ಥಿಗಳಿಗೆ TRG ಎಜುಕೇಷನ್ ಚಾನಲ್ಗೆ ಸ್ವಾಗತ. ಬೋರ್ಡ್ನವರು ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3, 4 ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಅತೀ ಉಪಯುಕ್ತವಾದಂಥ ಪ್ರಶ್ನೆ ಪತ್ರಿಕೆ. ಯಾವುದೇ ಕಾರಣಕ್ಕಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಓದಲಾರದೆ ಪರೀಕ್ಷೆಗೆ ಹೋಗಬಾರದು ಅನ್ನುವಂಥದ್ದು ನನ್ನ ದೃಷ್ಟಿ. ಹೀಗಾಗಿ ಮೊದಲನೇ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಾಗಿದೆ, ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಪಂಡಿತ ಪದವಿ ವ್ಯಾಕರಣ ಅಂಶಕ್ಕೆ ಸೇರಿದೆ, ಅನ್ವರ್ಥಕ ನಾಮಕ್ಕೆ ಸೇರಿದೆ. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಇದು ಯಾವುದಂದರೆ ಸುರಾಸುರ. ಸುರಾಸುರ ಅನ್ನುವಂಥದ್ದು ಅಂಬೇಡ್ಕರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆಯಾಗಿತ್ತು. ವಾಕ್ಯದಲ್ಲಿ ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಚತುರ್ಥಿ ವಿಭಕ್ತಿ. ನಾಲ್ಕನೇ ಪ್ರಶ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಅರ್ಧವಿರಾಮ. ನಂತರದಲ್ಲಿ ಮಾಡು ಪದದ ಸಂಭವನಾರ್ಥಕ ರೂಪ ಮಾಡಿಯಾಳು. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಸಾಮಾನ್ಯ ವಾಕ್ಯ. ಈ ರೀತಿ 6 ಬಹುವಾಕ್ಯ ಪ್ರಶ್ನೆಗಳು. ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ನೋಡಿ, ಸಂಬಂಧವನ್ನು ಜೋಡಿಸ್ಬೇಕು. ಕಣದೆರೆ ಒಂದು ಕ್ರಿಯಾ ಸಮಾಸದ ರೀ. ಸಪ್ತಸ್ವರಗಳು ದ್ವಿಗು ಸಮಾಸದ. ಸ್ಥಾನ ಅನ್ನುವಂಥದ್ದು ತಾಣ. ಕಾರ್ಯ ಕಜ್ಜ. ಪಟಪಟನೆ ಅನುಕರಣವೆಯ ಕೆನೆ ಮೊಸರು ಜೋಡು ನುಡಿ ಪದದ. ಬರೆಯುವ ಕೃದಂತ ನಾಮದ ಬಳೆಗಾರ ತದ್ದಿತಾಂತ ನಾಮದ. ಈ ರೀತಿಯಾಗಿ ಸಂಬಂಧವನ್ನು ಜೋಡಿಸ್ಬೇಕು. ಮೂರನೇದು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮೊಮ್ಮದಿಯರ ಆಳ್ವಿಕೆ ಅವಧಿಯಲ್ಲಿ ಬರ್ತವ್ರಿ. ಹುಲಿಗೆ ಪರಮಾನಂದವಾಗಲು ಕಾರಣವೇನು ಅಂದರೆ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದ ಆಯಿತು. ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಏಕೆ ಹೇಳ್ತಾನೆ? ಯಾಕೆ ಹೇಳ್ತಾನೆ ಅಂತಂದರೆ, ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಂದಿದ್ದ ಪತ್ರವನ್ನು ಓದಿದ ನಂತರ ಇವರಿಗೆ ಸಲಿಗೆಯನ್ನು ಕೊಟ್ಟರೆ ಮೊದಲಿನಂತೆ ಸೊಕ್ಕಿನಿಂದ ಹಾಳಾಗೋರು ಎಂಬ ಕಾರಣದಿಂದ ಕಾಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳ್ತಾರೆ. ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ? ಕಾಲದ ಸಂಕೇತವಾಗಿರುವ ಹಕ್ಕಿಯ ಚುಂಚಗಳು ದಿಗ್ಬಂಡಲಗಳಂಚಿನ ಆಚೆವರೆಗೆ ಚಾಚಿವೆ. ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು? ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ. ಗುರುವಾಣಿ ಯಾರಿಗೆ ಹೊರೆ ಎನಿಸುತ್ತದೆ? ಮೂರ್ಖರ ಕಿವಿಗೆ ಗುರುವಾಣಿ ಎಷ್ಟೇ ಪರಿಶುದ್ಧವಾದರೂ ಹೊರೆ ಎನಿಸುತ್ತದೆ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರ ಮನಸ್ಸಿನಲ್ಲಿ ಬಂದ ಯೋಚನೆಗಳಾವು? ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿ ಖಜಾನೆಗೆ ಹಣವನ್ನು ಕಟ್ಟಿ ವಾಪಸ್ಸು ಹಳ್ಳಿಗೆ ಹೊರಡೋ ವೇಳೆಗೆ ಸಂಜೆ 6 ಗಂಟೆಯಾಗಿತ್ತು. ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮೊದಲಿಂಗನ ಕಣಿವೆನ ದಾಟಿ ಹೋಗಬೇಕಾಗಿತ್ತು. ಮೊದಲಿಂಗನ ಕಣಿವೆ ಕಾಡು ದಾರಿ, ಆದ್ದರಿಂದ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಯೋಚಿಸಿದರು ಹಾಗೂ ಬೇಗ ತಮ್ಮ ಹಳ್ಳಿಯ ಕಡೆಗೆ ನಡೆದರು. ಆದರೂ ಅವರು ಮೊದಲಿಂಗನ ಕಣಿವೆಗೆ ಬರುವ ವೇಳೆಗೆ ಆಗಲೇ ರಾತ್ರಿಯಾಗಿತ್ತು. ಹಸಿವಿನ ಜೊತೆಗೆ ಭಯವು ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಡಲಾಯಿತು. ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದ್ವು. ಇವರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ, ಎರಡನೇದು ವೈದ್ಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ವಚನಕಾರ ದೃಷ್ಟಿಯಲ್ಲಿ ಅರಿವೆಂದರೆ ಏನು ವಿವರಿಸಿ. ಅರಿವೆಂದರೆ ಜೀವನದಲ್ಲಿ ನುಡಿದಂತೆ ನಡೆಯುವುದು. ನುಡಿ ಬೇರೆ ನಡೆ ಬೇರೆ ಆಗಬಾರದು. ವಚನಕಾರರ ದೃಷ್ಟಿಯಲ್ಲಿ ಅರಿವೆಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ. ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ವಚನಕಾರರು ಹೇಳ್ತಾರೆ. ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯು ಮಾವನಾದ ಸೂರ್ಯಮಿತ್ರನು ಮಾಡಿದುದೆಲ್ಲವೂ ಅಪಕಾರ ಎಂದು ತಿಳಿದು, ನಮ್ಮ ಮಾವನು ಭಿಕ್ಷೆಯನ್ನು ಬೇಡಿ ತಂದ ಅನ್ನಕ್ಕೆ ಸ್ವಲ್ಪ ಎಣ್ಣೆಯನ್ನಾಗಲಿ ಅಂಬಲಿಗೆ ಉಪ್ಪನ್ನಾಗಲಿ ಬಡಿಸಲಿಲ್ಲ, ನಮಗೆ ಸ್ನಾನವನ್ನು ಮಾಡಿಸಲಿಲ್ಲ, ಕೆರೆಗೆ ಹೋಗಿ ಸ್ನಾನ ಮಾಡುವಾಗ ತಲೆಗೆ ಹಾಕಿಕೊಳ್ಳಲು ಎಣ್ಣೆಯನ್ನು ಕೊಡಲಿಲ್ಲ, ತಾನು ಮಾತ್ರ ದಿವ್ಯವಾದ ಆಹಾರಗಳನ್ನು
ಪ್ರತಿದಿನವೂ ನೆಂಟರು ಆಳುಗಳ ಜೊತೆ ಊಟ ಮಾಡುತ್ತಿದ್ದನು. ಹಬ್ಬದ ದಿನವಾದರೂ ನಮಗೆ ಹಬ್ಬದ ಊಟ ಕೊಡಲಿಲ್ಲ. ಇವನು ಪಂಚಮಹಾಪಾತಕನು, ನಮ್ಮನ್ನು 7-8 ವರ್ಷಗಳವರೆಗೆ ಹಗೆಗಳಂತೆ ದಂಡಿಸಿದನು ಎಂದು ಮನದಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದನು. ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ಕಾಲದ ಸಂಕೇತವಾಗಿರುವ ಹಕ್ಕಿಯು ಯುಗಯುಗಗಳ ಆಗುಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಪರಿವರ್ತನೆಗೆ, ಪ್ರಗತಿಗೆ ಕಾರಣವಾಗಿದೆ. ಕಾಲದ ಸಂಕೇತವಾಗಿರುವ ಹಕ್ಕಿಯು ತನ್ನ ಹಗಲು ರಾತ್ರಿಗಳೆಂಬ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಹೊಸಗಾಲದ ಹಸುಮಕ್ಕಳನ್ನು ಹರಿಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿ ವರ್ಣಿಸ್ತಾರೆ. 23ನೇ ಪ್ರಶ್ನೆ, ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಕ್ರಿಸ್ತಶಕ 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಿಗೆ ಒಪ್ಪಿಸಬೇಕು ಎಂಬ ಆದೇಶವನ್ನು ನೀಡಿತು. ಆ ಆದೇಶವನ್ನು ವಿರೋಧಿಸಿ ಹಲಗಲಿಯ ಬೇಡರಾದ ಪೂಜೇರಿ ಹನುಮ, ಬ್ಯಾಡರ ಬಾಲ, ಭೀಮ, ಜಡಗ ರಾಮ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ರು. ಏಕೆಂದರೆ ಬೇಡರ ಬದುಕಿಗೆ ಆಯುಧಗಳು ಅಗತ್ಯ, ಆಯುಧಗಳಿಲ್ಲದ ಜೀವನ ಸತ್ತಂತೆ ಎನ್ನುವಂಥ ಅವರ ಅಭಿಪ್ರಾಯ ಆಗಿತ್ತು. ಇದು ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವಾಯಿತು. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಋತುಗಳ ರಾಜನಾದ ವಸಂತನ ಆಗಮನದ ಸಮಯದಲ್ಲಿ ಪುಟ್ಟಿಯ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಸುರಾದ ಎಲೆಗಳು ಮತ್ತು ಹಣ್ಣುಗಳಿಂದ ಮೈದುಂಬಿ ನಿಂತಿವೆ. ಆಕಾಶದಲ್ಲಿ ಹಕ್ಕಿಗಳು ರೆಕ್ಕೆಗಳನ್ನು ಬಿಚ್ಚಿ ಹಾರುತ್ತಿವೆ. ಮಾವಿನ ಚಿಗುರನ್ನು ತಿಂದು ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ. ಕಡಲು ಉಕ್ಕಿ ಹರಿಯುತ್ತಿದೆ. ಇಳೆಯು ವಸಂತನ ಆಗಮನದ ಸಂತಸದಲ್ಲಿ ಮುಳುಗಿ ಸಂಭ್ರಮಿಸುತ್ತಿದೆ. ಮಲ್ಲಿಗೆ ಹೂಗಳು ಅರಳಿ ಮುಗುಳು ನಗೆ ಬೀರುತ್ತಿವೆ. ಮನೆಯ ಮುಂದಿನ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿಯು ಥಳಥಳಿಸುತ್ತಿದ್ದಾನೆ. ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿ ಸಂಭ್ರಮ ವ್ಯಕ್ತವಾಗಿದೆ. 25ನೇ ಪ್ರಶ್ನೆ, ಬಾಲಕ ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು? ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಿದ್ದರು. 12 ವರ್ಷದ ಬಾಲಕ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ. ಅವನ ತಂದೆ ತಾಯಿಯರಿಗೆ, ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು. ಸಂಜೆ ತಡವಾಗಿ ಬಾಲಕ ಭಗತ್ ಸಿಂಗ್ ಮನೆಯೊಳಗೆ ಕಾಲಿಟ್ಟನು. ಅವನ ತಂಗಿ ವೀರಾಜಿ ಬಂದ ಎಂದು ಕೂಗಿಕೊಂಡಳು. ಅವನ ತಾಯಿ ಬಾಲಕ ಭಗತ್ ಸಿಂಗನನ್ನು ಬಿಗಿಯಾಗಿ ಅಪ್ಪಿದಳು. ಬಾಲಕ ಭಗತ್ ಸಿಂಗನು ಶಾಲೆಯಿಂದ ತಡವಾಗಿ ಮನೆಗೆ ಬಂದ ಕಾರಣದಿಂದ ಅವನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಿತು. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ವಿವರಿಸಿ. ಜ್ಞಾನಿಗಳೊಡನೆ ಮಾಡಿದ ಸಂಘ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗಿರುತ್ತದೆ. ಅಜ್ಞಾನಿಗಳೊಡನೆ ಮಾಡಿದ ಸಂಘ ಕಲ್ಲುಗಳನ್ನು ಉಜ್ಜಿ ಬೆಂಕಿಯನ್ನು ಪಡೆದಂತೆ ಅಪ್ರಯೋಜನಕಾರಿಯಾಗಿರುತ್ತದೆ ಎನ್ನುವುದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯರ ಅಭಿಪ್ರಾಯ. ಪೈಗಳ ತಮ್ಮನ ನೂಲು ಮದುವೆಗೆ ಸಿದ್ಧತೆ ಹೇಗೆ ನಡೆಯುತ್ತಿತ್ತು? ಗೋವಿಂದ ಪೈಗಳ ಮನೆಯಲ್ಲಿ ಜಯ ಸಂವತ್ಸರದ ಮಾಘ ಮಾಸದ ಕೊನೆಯ ವಾರದಲ್ಲಿ ಅವರ ತಮ್ಮನ ನೂಲು ಮದುವೆಯ ಉಪನಯನ ಮುಂಜಿ ಕಾರ್ಯಕ್ರಮವಿತ್ತು. ಅದಕ್ಕಾಗಿ ಅವರ ಮನೆಯ ಅಂಗಳದಲ್ಲಿ ಚಪ್ಪರ ಹಾಕುತ್ತಿದ್ದರು. ಆ ಚಪ್ಪರದ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದರು, ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು. ಹೀಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದರು. ನಂತರದಲ್ಲಿ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು. 5ನೇ ಪ್ರಶ್ನೆ, ರೋಮನ್ದಾಗ್ರೆ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತಂದಾಗ ಕವಿ ಪರಿಚಯವನ್ನು ಬರೀಬೇಕು. ವಿಕ್ರು ಗೋಕಾಕ್ ವಿನಾಯಕ್ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ವಿಕ್ರು ಗೋಕಾಕ್ ಕ್ರಿಸ್ತಶಕ 1909ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದರು. ನವ್ಯ ಕಾವ್ಯ ಪರಂಪರೆಯ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾದ ಇವರು ಸಮುದ್ರ ಆಚೆಯಿಂದ ಜೀವನ ಪಾಠಗಳು, ಭಾರತ ಸಿಂಧುರಶ್ಮಿ, ಸಮುದ್ರ ಗೀತೆಗಳು, ಪಯಣ, ಉಗಮ, ಇಜ್ಜೋಡು, ದಿವ್ಯಾಪೃಥ್ವಿ, ಸಮರಸವೇ ಜೀವನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರ ಸಮಗ್ರ ಸಾಹಿತ್ಯಕ್ಕಾಗಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರ ದಿವ್ಯಾಪೃಥ್ವಿಗೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯವು ಗೌರವ ಡಿ.ಲೀಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ವಿಕ್ರು ಗೋಕಾಕರ್ ಅವರದು ವಾಕ್ಯ ರೂಪದಲ್ಲಿ ಬರೀಬೇಕ್ರಿ.
ರನ್ನ ಮಹಾಕವಿರನ್ನ ಕ್ರಿಸ್ತಶಕ ಸುಮಾರು 949ರಲ್ಲಿ 10ನೇ ಶತಮಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳಿನ ಈಗಿನ ಮುಧೋಳ್ ಎಂಬ ಗ್ರಾಮದಲ್ಲಿ ಜನಿಸಿದನು. ಈತನು ಚಾಲುಕ್ಯ ಚಕ್ರವರ್ತಿ ತೈಲಪನ ಆಸ್ಥಾನದ ಕವಿಯಾಗಿದ್ದನು. ಈತನು ಚಾಲುಕ್ಯ ದೊರೆಯಾದ ತೈಲಪನ ಆಸ್ಥಾನದಲ್ಲಿದ್ದನು. ಇವನು ಸಾಹಸ ಭೀಮ ವಿಜಯ, ಗದಾಯುದ್ಧ ಅಂತ ಕರೀತಾರೆ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತ್ರಂ, ಚಕ್ರೇಶ್ವರ ಚರಿತ್ರಂ ಎಂಬ ಕಾವ್ಯಗಳನ್ನು ರಚಿಸಿದ್ದಾನೆ. ರನ್ನಕಂದ ಎಂಬ ನಿಘಂಟನ್ನು ಕೂಡ ರಚಿಸುವುದಾಗಿ ತಿಳಿದು ಬರುತ್ತದೆ. ಇವನಿಗೆ ತೈಲಪನು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದನು. ಇವನು ಕನ್ನಡದ ರತ್ನೇತರಲ್ಲಿಯೂ ಒಬ್ಬನಾಗಿದ್ದಾನೆ. ವಾಕ್ಯ ರೂಪದಲ್ಲಿ ಬರೀಬೇಕು. 3 ಅಂಕಗಳು ಸಿಗುತ್ತೆ. 3 3 6 ಅಂಕಗಳು ಸಿಗುತ್ತೆ ನಿಮಗೆ. ನಂತರದಲ್ಲಿ 6ನೇ ಪ್ರಶ್ನೆ, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರಕ್ಕೆ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಇಲ್ಲಿ ಏನು ಕೊಟ್ಟಿರ್ತಾನೆ ಅಂತಂದರೆ ಕಂದ ಕೊಟ್ಟಿರ್ತಾನೆ, ತ್ರಿಪದಿ ಕೊಟ್ಟಿರ್ತಾನೆ, ಛಂದಸ್ಸು ಕೊಟ್ಟಿರ್ತಾನೆ. ಅದು ಏನಪ್ಪ ಅಂತಂದರೆ ಭಾಮಿನಿ ಷಟ್ಪದಿ ಕೊಟ್ಟಿರ್ತಾನೆ, ಮತ್ತು ಖ್ಯಾತ ಕರ್ನಾಟಕ ವೃತ್ತಗಳು ಕೊಟ್ಟಿರ್ತಾನೆ. ನಮಗೆ ಒಂದು ಸಾಲು ಬಂತಂದರೆ ನಾವು ಕಣ್ಣು ಮುಚ್ಚಿ ಕಾಣ್ತಿರೋ ತನಕ ಇದು ಏನಪ್ಪ ಅಂದರೆ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಒಂದದ ಅಂತ ಅನ್ಬೇಕು. ಅಕ್ಷರಗಳನ್ನು ಎಣಿಸ್ಬೇಕು. ಕುರುಪತಿಗಿಲ್ಲ ದೈವ ಬಲ ಮಾಜಿಗೆ ಮೆಲ್ಮೆಲೆ ಗೈವರಾಗಳು ಅಂತದ. ಇಲ್ಲಿ ನೋಡಿ ಅಕ್ಷರ ಎಣಿಸಿ ಒಂದ್ಸಲ. 1 2 3 4 5 6 7 8 9 10 11 12 13 14 15 16 17 18 19 20 21. ಇಲ್ಲಿ ಅಕ್ಷರಗಳನ್ನು ಗಣನೆ ಮಾಡ್ಕೋಬೇಕು. ಅಕ್ಷರಗಳದ ಮೇಲೆ ನ ಜ ಭ ಜ ಜಂ ಜ ಜರಂ ಅಂತಂದಾಗ ಇದು ಚಂಪಕ ಮಾಲಾ ವೃತ್ತದ ಒಂದು ಉದಾಹರಣೆ ಅದ. 21 ಅಕ್ಷರಗಳದಾವ, ಅದಕ್ಕಾಗಿ ಇದು ಚಂಪಕ ಮಾಲಾ ವೃತ್ತ. ಗುರುಲಘು ಹಾಕಬೇಕು. ಗುರುಲಘು ಮೂರಿರೆ ಮನಗಣ, ಗುರುಲಘು ನಡೆಯುವಿರೆ, ಗುರುಲಘು ಮೊದಲಲ್ಲಿ ಬರಲು ಭಯಗಣ, ಗುರುಲಘು ನಡೆಯುವಿರೆ ಜರಗಣ, ಗುರುಲಘು ಕೊನೆಯಲ್ಲಿ ಬರಲು ಸತ್ತಗಣ. ಇದು ಮಾತ್ರ ಕಂಪ್ಲೀಟಾಗಿ ಸೂತ್ರವನ್ನು ಓದಿರಬೇಕು, ಅಂದಾಗ ನಿಮಗೆ ಬರುತ್ತೆ. ಹಾಗಾಗಿ ಇದು ಚಂಪಕ ಮಾಲಾ ವೃತ್ತ ಅಂತ ಹೇಳ್ಬೋದು. 7ನೇ ಪ್ರಶ್ನೆ, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ. ಕಂಪಲ್ಸರಿ 3 ಅಂಕದ ಒಂದು ಅಲಂಕಾರವನ್ನು ಗುರುತಿಸಬೇಕು. ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮದವಣಗಿತ್ತಿಯಂತೆ ಕಂಗೊಳಿಸುತ್ತಿದ್ದವು. ಅಲಂಕಾರ ಉಪಮಾಲಂಕಾರ. ಯಾಕಂತಂದರೆ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮದವಣಗಿತ್ತಿಯಂತೆ, ಅಂತೆ ಎಲ್ಲಿ ಬಂತೆ ಅಂದರೆ ಅದು ಉಪಮಾಲಂಕಾರನೇ ಆಗಿರ್ತದ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು. ಲಕ್ಷಣ ಏನಂದರೆ 2 ವಸ್ತುಗಳಲ್ಲಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಉಪಮೆಯ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು, ಉಪಮಾನ ಮದವಣಗಿತ್ತಿ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಕಂಗೊಳಿಸುವುದು. ಸಮನ್ವಯ, ಇಲ್ಲಿ ಉಪಮೇಯವಾದ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳನ್ನು ಉಪಮಾನವಾದ ಮದವಣಗಿತ್ತಿಗಿರೋ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯವು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ಗಾದೆ ಮಾತನ್ನು ಕೊಡಲಾಗಿದೆ ನೋಡಿಲಿ. ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದು ಗಾದೆ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಕುಮಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತ ಕೊಟ್ಟಿದ್ದಾನೆ. ನಿಮಗೆ ನೋಡಿ, ಇದು ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿ ಹುಟ್ಟಿತು. ಹಿರಿಯರ ಜನಪದರ ಅನುಭವದ ನುಡಿಮುತ್ತಿಗಳೇ ಗಾದೆಗಳು. ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂಥ ವಿಶಾಲಾರ್ಥ ಅಡಗಿರುತ್ತೆ. ಅಂಥ ಮಹತ್ವದ ಗಾದೆಗಳಲ್ಲಿ ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಎನ್ನುವಂಥ ಗಾದೆಯು ಸಹ ಒಂದಾಗಿದೆ. ಈ ರೀತಿಯಾಗಿ ನೋಡ್ಕೊಳ್ಳೋದು. ಕುಂಬಾರನು ಸೂಕ್ತವಾದಂಥ ಮಣ್ಣನ್ನು ಆರಿಸಿ ತಂದು ಹದಗೊಳಿಸಿ ಕಲಸಿ ಚಕ್ರಕ್ಕೆ ಹಾಕಿ ತಿರುವಿ ಬೇಕಾದ ಆಕಾರಗಳಲ್ಲಿ ಸಾವಿರಾರು ಮಡಿಕೆ ಕುಡಿಕೆಗಳನ್ನು ತಯಾರಿಸಲು ವರ್ಷಗಟ್ಟಲೆ ಕಾಲವು ಬೇಕಾಗ್ತದೆ. ಆದರೆ ಈ ಮಡಿಕೆ ಕುಡಿಕೆಗಳನ್ನು ಒಂದು ಕೋಲಿನಿಂದ 1-2 ನಿಮಿಷಗಳಲ್ಲಿ ಸುಲಭವಾಗಿ ಒಡೆದು ಹಾಕಿ ಬಿಡಬಹುದು. ಇದೇ ರೀತಿ ಒಂದು ಮನೆ ಕಟ್ಟಲು ವರ್ಷಾನುಗಟ್ಟಲೆ ಸಮಯ ಬೇಕಾಗ್ತದೆ. ಅದನ್ನು ಕೆಡವಲು ಕೇವಲ 1-2 ಗಂಟೆಗಳೇ ಸಾಕು. ಮನುಷ್ಯನ ಒಳ್ಳೆಯ ಹೆಸರನ್ನು, ಹಣವನ್ನು, ಖ್ಯಾತಿಯನ್ನು ಸಂಪಾದಿಸಲು ಬದುಕಿನ ಹಲವು ವರ್ಷಗಳು ಶ್ರಮಿಸಬೇಕಾಗ್ತದೆ. ಕೆಲವೇ ನಿಮಿಷಗಳ ದುಷ್ಕಾರ್ಯಗಳು ಕಷ್ಟಪಟ್ಟು ಸಂಪಾದಿಸಿದ ಒಳ್ಳೆತನವನ್ನು, ಹಣವನ್ನು, ಖ್ಯಾತಿಯನ್ನೆಲ್ಲ ಹಾಳು ಮಾಡಿಬಿಡುತ್ತವೆ. ಕಟ್ಟುವುದು ಕಠಿಣ, ಕೆಡಿಸುವುದು ಸುಲಭ ಎನ್ನುವ ಗಾದೆ ಕೂಡ ಮೇಲಿನ ಗಾದೆ ಅರ್ಥವನ್ನು ಸಮರ್ಥಿಸುತ್ತದೆ. ನಂತರದಲ್ಲಿ ತಾಳಿದವನು ಬಾಳಿಯನು. ಇದೇ ಥರ ನೀವೇನಪ್ಪ ಅಂತಂದರೆ ಗಾದೆ ವೇದಿಗೆ ಸಮಾನ ಅಂತ, ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲು ಕಂಪಲ್ಸರಿ ಇದು ಬರಲೇಬೇಕು. ನಂತರದಲ್ಲಿ ತಾಳಿದವನು ಬಾಳಿಯನು ಅಂತ ಒಂದು ಗಾದೆಯನ್ನು ನೀವು ಬರೀಬೇಕಾಗ್ತದೆ. ನೀವು ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಇದು ನೋಡ್ಕೊಂಡಾಗ ನಿಮ್ಗೇನಾಗ್ತದಪ್ಪ ಅಂತಂದರೆ ಬರ್ಲಿಕ್ಕೆ ಬರ್ತದೆ. ಒಂಬತ್ತನೇ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ.
6 ಮೂರಲೆ 18 ಅಂದರೆ 6 ಸಂದರ್ಭ 3 ಅಂಕಗಳು 18 ಅಂಕ. 33ನೇ ಪ್ರಶ್ನೆ, ತಕ್ಕುದೆ ಬೆರಸಲ್ಕೆ ಘೃತಮುಂ ತೈಲಮುಂ. ಈ ವಾಕ್ಯವನ್ನು ಶ್ರೀ ಎಂ ಮರಿಯಪ್ಪ ಭಟ್ಟರು ರಚಿಸಿರುವ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಏನದ ನೋಡಿ, ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಕನ್ನಡವನ್ನು ಸಂಸ್ಕೃತಮಯನ್ನಾಗಿ ಮಾಡಿ ಕನ್ನಡವನ್ನು ಕಬ್ಬಿಣದ ಕಡಲೆಯಾಗಿಸಿ ಉತ್ತಮ ವಾಕ್ಯಗಳಲ್ಲಿ ಸಂಸ್ಕೃತ ಶಬ್ದಗಳನ್ನೇ ಬಳಸಿ ಒಂದು ಕ್ರಿಯಾಪದವನ್ನು ಮಾತ್ರ ಕನ್ನಡದಲ್ಲಿ ಬರೆಯುತ್ತಿದ್ದರು ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಕವಿ ನಯಸೇನನ ಈ ಮಾತು ಉದಾಹರಿಸುತ್ತಾರೆ. ಕನ್ನಡದಲ್ಲಿ ಇತರ ಭಾಷೆಗಳ ಬಳಕೆಯನ್ನು ಎಣ್ಣೆ ತುಪ್ಪಗಳ ಮಿಶ್ರಣಕ್ಕೆ ಹೋಲಿಸಿದ ಕವಿ ನಯಸೇನನ ಅಭಿಮತವನ್ನು ಲೇಖಕರು ಪುರಸ್ಕರಿಸುವುದು ಈ ಮಾತಿನ ಸ್ವಾರಸ್ಯವಾಗಿದೆ. ನಿನಗೊಂದು ಗುಡಿ ಮನೆ ಕಟ್ತಾ ಇದ್ವಿ ವಾಕ್ಯವನ್ನು ಶ್ರೀ ದೇವನೂರು ಮಹಾದೇವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಗ್ರಾಮ ದೇವತೆ ಮಂಚಮ್ಮನಿಗೆ ಗುಡಿಯನ್ನು ಕಟ್ಟಲು ಜನ ಪ್ರಾರಂಭಿಸಿದಾಗ ಒಬ್ಬನ ಮೈ ಮೇಲೆ ಗ್ರಾಮ ದೇವತೆ ಮಂಚಮ್ಮ ಅವಹಾಯಿಸಿಕೊಂಡು ಬಂದು ಏನ್ರಯ್ಯ ಏನು ಮಾಡ್ತಾ ಇದ್ದೀರಾ ಎಂದು ಪ್ರಶ್ನಿಸಿದ ಸಂದರ್ಭದಲ್ಲಿ ಈ ಮಾತನ್ನು ಗ್ರಾಮದವನೊಬ್ಬನು ಮಂಚಮ್ಮ ದೇವಿ ಪ್ರಶ್ನೆಗೆ ಉತ್ತರ ಹೇಳ್ತಾನೆ. ಸ್ವಾರಸ್ಯ, ಗ್ರಾಮದ ಜನರ ಮುಗ್ಧ ಭಕ್ತಿ ಮತ್ತು ತನ್ನ ಭಕ್ತರಿಗೆ ಮನೆ ಇಲ್ಲದ ಮೇಲೆ ನನಗೂ ಮನೆ ಬೇಡ ಎಂಬ ಮಂಚಮ್ಮ ದೇವತೆಯ ಮಾತು ಕಾರುಣ್ಯ ಮತ್ತು ಸಮಾನತೆ ದ್ಯೋತಕವಾಗಿರುವುದು ಈ ಮಾತಿನ ಸ್ವಾರಸ್ಯವಾಗಿದೆ. ರೇಡಿಯೋ ಸಮಾನವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಈ ವಾಕ್ಯವನ್ನು ಶ್ರೀಮತಿ ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಯುದ್ಧ ವಿಮಾನ ಪೈಲಟ್ ವಿಮಾನದಲ್ಲಿ ಉಂಟಾದ ತಾಂತ್ರಿಕ ಸಮಸ್ಯೆಯಿಂದಾಗಿ ತುರ್ತಾಗಿ ವಿಮಾನವನ್ನು ಕೆಳಗಿಳಿಸಲು ಗ್ರೌಂಡಿನಲ್ಲಿರೋರೊಡನೆ ರೇಡಿಯೋ ಮೂಲಕ ಸಂಪರ್ಕ ಬೆಳೆಸಲು ಪ್ರಯತ್ನಿಸಿದರು. ಅದು ಸಾಧ್ಯವಾಗುತ್ತಿರಲಿಲ್ಲ. ಎಲ್ಲಾದರೂ ಹೇಗಾದರೂ ಇಳೋಣವೆಂದರೆ ಕತ್ತಲೆಯಲ್ಲಿ ಏನೂ ಕಾಣಿಸ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಯುದ್ಧ ವಿಮಾನದ ಪೈಲಟ್ ರಾಹುಲನಿಗೆ ಈ ಮಾತನ್ನು ಹೇಳಿದನು. ಸ್ವಾರಸ್ಯ ಏನು ಕೊಟ್ಟಿದ್ದಾನೆ, ಯುದ್ಧ ವಿಮಾನದ ಪೈಲಟ್ ಮತ್ತು ಸೇನಾ ವೈದ್ಯನಾದ ರಾಹಿಲನ ದಯನೀಯ ಸ್ಥಿತಿ ಹೇಗಾದರೂ ಸರಿ ರಕ್ಷಣೆಯನ್ನು ಪಡೆದು ಜೀವ ಉಳಿಸ್ಕೊಳ್ಬೇಕೆಂಬ ಹಂಬಲ ಈ ಮಾತಿನಲ್ಲಿ ಅಭಿವ್ಯಕ್ತಗೊಂಡಿದೆ. ವಸಂತವಾಗುತ್ತಾ ಮುಟ್ಟೋಣ. ಈ ವಾಕ್ಯವನ್ನು ಕವಿ GS ರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಹಾಡಿದೆನೆಂಬ ಕವನ ಸಂಕಲನ ಆಯ್ದ ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ. ಪರಿಸರ ಮಾಲಿನ್ಯದಿಂದಾಗಿ ನದಿ ಜಲ ಮೂಲಗಳು ಕಲುಷಿತವಾಗುತ್ತಿವೆ ಹಾಗೂ ಅರಣ್ಯ ಸಂಪತ್ತಿನ ನಾಶದಿಂದಾಗಿ ಕಾಡು ಮೇಡುಗಳು ಬರಡಾಗುತ್ತಿವೆ. ಆದ್ದರಿಂದ ನಾವು ಪರಿಸರ ಮತ್ತು ಅರಣ್ಯ ಸಂರಕ್ಷಣೆ ಮಾಡಲು ವಸಂತ ಋತುವಿನಂತೆ ಕಾಡು ಮೇಡುಗಳು ಚಿಗುರೊಡೆದು ಹಸಿರಾಗಿರುವ ಧನಾತ್ಮಕ ಮನೋಭಾವನೆ ದೃಢ ಸಂಕಲ್ಪವನ್ನು ಹೊಂದಿರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಕವಿ ಹೇಳುತ್ತಾರೆ. ಸ್ವಾರಸ್ಯ, ನಾವು ಜಲ ಸಂಪತ್ತು ಮತ್ತು ಸಸ್ಯ ಸಂಪತ್ತನ್ನು ರಕ್ಷಿಸುವುದು ಇಂದಿನ ಅಗತ್ಯವಾಗಿದೆ ಎಂಬುದು ಈ ಮಾತಿನ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಮೀಸಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರ್ಕಾರ. ಈ ವಾಕ್ಯವನ್ನು ಡಾಕ್ಟರ್ BS ಗದಿಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳ ಕೃತಿಯಿಂದ ಆಯ್ದ ಹಲಗಲಿಯ ಬೇಡ್ರೆ ಎಂಬ ಲಾವಣಿಯಿಂದ ಆರಿಸಲಾಗಿದೆ. ಸಂದರ್ಭ, 1857 ಪ್ರಥಮ ಸ್ವತಂತ್ರ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ನೀಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಲಾವಣಿಕಾರನು ಈ ಮಾತನ್ನು ಹೇಳ್ತಾನೆ. ಸ್ವಾರಸ್ಯ, ಬ್ರಿಟಿಷ್ ಕಂಪನಿ ಸರ್ಕಾರ ಆದೇಶ ಹಾಗೂ ಭಾರತೀಯರ ಮೇಲಿನ ಬ್ರಿಟಿಷರ ದರ್ಪ ದಬ್ಬಾಳಿಕೆ ಈ ಮಾತಿನಲ್ಲಿ ಅಭಿವ್ಯಕ್ತಗೊಂಡಿದೆ. 38. ಈಗಲೊಂದೊಡಕೆಯ ಮಿಲ್ಲಂ ಕೈಯೋಳ್. ಈ ವಾಕ್ಯವನ್ನು DL ನರಸಿಂಹಾಚಾರ್ಯ ಅವರು ಸಂಪಾದಿಸಿರುವ ಆದಿ ಮಹಾಕವಿ ಪಂಪ ಅವರು ರಚಿಸಿರುವ ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯದ ದ್ವಿತೀಯಾಶ್ವಾಸದಿಂದ ಆಯ್ದ ಕೆಮ್ಮನೆ ಮಿಸಿವತ್ತನೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ದ್ರೋಣನು ಬಡತನದಿಂದ ಬಳಲುವ ಸಮಯದಲ್ಲಿ ತನ್ನ ಮಗನೊಡನೆ ಸಹಾಯವನ್ನು ಯಾಚಿಸಿ ಪರಶುರಾಮನ ಬಳಿಗೆ ಬಂದ ಸಂದರ್ಭದಲ್ಲಿ ಮಾತನ್ನು ಪರಶುರಾಮನು ದ್ರೋಣನಿಗೆ ಹೇಳ್ತಾನೆ. ಸ್ವಾರಸ್ಯ, ಪರಶುರಾಮನು ದ್ರೋಣನನ ಕುರಿತು ನನ್ನ ಆಭರಣಗಳನ್ನು ಬೇಡಿದವರಿಗೆ ಕೊಟ್ಟೆನು, ಭೂಮಂಡಲವನ್ನು ಗುರುವಿಗೆ ಕೊಟ್ಟೆನು, ಈಗ ನನ್ನಲ್ಲಿ ಒಂದು ಅಡಿಕೆಯೂ ಇಲ್ಲ ಎಂದು ಹೇಳ್ತಾನೆ. ಇಲ್ಲಿ ಕೈಯೊಳೊಂದೊಡಕೆಯೂ ಇಲ್ಲ ಎಂಬ ನುಡಿಗಟ್ಟಿನ ಬಳಕೆಯ ಮನೋಹರವಾಗಿದೆ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಿಗೊಳಿಸಿ ಬರೆಯಿರಿ. ಏನು ಪೂರ್ಣಗೊಳಿಸ್ಬೇಕು ನೋಡಿ, 2 ಪದ್ಯ 2 ಕೊಟ್ಟಿರ್ತಾನೆ, 1 ಬಿಡಿಸ್ಬೇಕು. ಅಥವಾ ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸಿರು ಸಂಜೆಯೇ ಬಿಸಿಲು
ಅಥವಾ ಹೊಸ ಹೂವಿನ ಕಂಪು ಹಸುರು, ಎಲರಿನ ತಂಪು ಹಸಿರು, ಹಕ್ಕಿಯ ಕೊರಳಿನಿಂಪು ಹಸುರು, ಹಸುರು ಇಳಿಯುಸಿರು. ಯಾವುದಾದ್ರೆ ಒಂದು ಪೂರ್ಣಗೊಳಿಸ್ಬೇಕ್ರಿ. ಕೆಳಗಿನ ಪದ್ಯ ಭಾಗವನ್ನು ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯಾಧಾರಿತ ಸಾರಾಂಶವನ್ನು ಬರೀಬೇಕು. 4 ಅಂಕ ಇರುತ್ತೆ. ಪದ್ಯವನ್ನು 4 ಪೂರ್ಣಗೊಳಿಸ್ಬೇಕಾದ್ರೆ 4 ಅಂಕ. ಊರ್ವಿಯೋಳ್ ಕೌಶಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನಾಥನ ಯಜ್ಞ ತುರಗಮಿದು ನಿರ್ವಹಿಸಲಾರ್ಪರಾದೊಡಂ ತಡೆಯಲೆಂದೆರ್ದಿದ್ದ ಲೇಖನವನೋದಿ ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನ ದಿರ್ಪಪುದೆ ತನಗೊದಗುವ ತೋಳಿಕೆವೆತಕೆಂದು ಸಲೆ ವಾಸಿಯಂ ತೊಟ್ಟು ಲವನುರಿದಿದ್ದೆನು ಅನ್ನುವಂಥ ಒಂದು ಸಾರಾಂಶ ಬಿಡಿಸ್ಬೇಕು. ಈ ಪದ್ಯ ಭಾಗವನ್ನು ಕವಿ ಲಕ್ಷ್ಮೀಶಕ ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಇದೆ. ವೀರಲವ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಲವನು ತನ್ನ ಆಶ್ರಮದ ತೋಟವನ್ನು ಧ್ವಂಸ ಮಾಡಿದ ಶ್ರೀರಾಮನ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯ ಬರೆಹವನ್ನು ಓದಿ ಅದನ್ನು ಕಟ್ಟಿ ಹಾಕಲು ನಿರ್ಧರಿಸಿದ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳ್ತಾನೆ. ಭೂಮಂಡಲದಲ್ಲಿ ಕೌಸಲ್ಯವು ಪಡೆದ ಕುಮಾರನಾದ ರಾಮನೊಬ್ಬನೇ ವೀರನು. ಇದು ಅವನ ಯಜ್ಞ ಕುದುರೆಯು. ಇದನ್ನು ನಿಭಾಯಿಸಲು ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಇದ್ದ ಬರೆಹವನ್ನು ಓದಿದ ಲವನು ರಾಮನ ಅಹಂಕಾರವನ್ನು ಬಿಡಿಸದಿದ್ದರೆ ತನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಎನ್ನುವುದಿಲ್ಲವೇ? ನನಗೆ ತೋಳ್ಬಲವಿರುವುದು ಏತಕ್ಕೆ ಎಂದು ಹೇಳಿ ಕೋಪಗೊಂಡು ರಾಮನ ಗರ್ವವನ್ನು ಮುರಿಯುವ ಪ್ರತಿಜ್ಞೆಯನ್ನು ಕೈಗೊಂಡನು. ಈ ಪದ್ಯಭಾಗದಲ್ಲಿ ಧೈರ್ಯ, ಲವನ ಧೈರ್ಯ, ಶೌರ್ಯ, ವೀರತನ, ತಾಯಿಯ ಮೇಲಿನ ಗೌರವ ಮತ್ತು ಕಾರ್ಯತತ್ಪರತೆ ಮೊದಲಾದ ಮೌಲ್ಯಯುತ ಅಂಶಗಳು ಈ ಪದ್ಯದಲ್ಲಿ ಅಭಿವ್ಯಕ್ತಗೊಂಡಿವೆ. ಈಗ 4 ಅಂಕದ ಪ್ರಶ್ನೆಗಳು 2 ಕೊಟ್ಟಿರ್ತಾನೆ ಅಥವಾ ಅಂತ ಕೊಟ್ಟಿರ್ತಾನೆ, ಯಾವುದಾದ್ರೂ ಬಿಡಿಸ್ಬೋದು. 8 ಅಂಕಗಳು. ರಾಮನ ದರ್ಶನದಿಂದ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಶಬರಿಯು ರಾಮ ಲಕ್ಷ್ಮಣರನ್ನ ಕಂಡು ಹಿಗ್ಗಿ ಸಂತಸದಿಂದ ರುಚಿಕರವಾದ ಹಣ್ಣುಗಳ ನೀಡಿ ಸತ್ಕರಿಸುತ್ತಾಳೆ. ರಾಮನನ್ನ ಕಂಡ ತಾನು ಪರಮ ಸುಖಿ ಎಂದು ನರ್ತಿಸುತ್ತಾಳೆ. ರಾಮನು ಕೂಡ ನಿನ್ನ ಆದರದಿಂದ ನಾವು ಸುಖಿ, ನಿನಗೆ ನಾವು ಋಣಿ ಎನ್ನುತ್ತಾನೆ. ಶಬರಿಯ ಕಣ್ಣೀರು ತುಂಬಿಕೊಂಡು ನನ್ನ ಜಾಡನ್ನು ಹಿಡಿದು ಬಂದ ಸಂತಸ ನೀಡಿದಿರಿ. ಹಸಿವು ತೃಷೆ ಹಿಂಗಿತೆ, ನಾನೊಬ್ಬಳು ಬಡವಿ, ನನ್ನ ಮೇಲೆ ಮರುಕ ತೋರಿದಿರಾ ಎನ್ನುತ್ತಾಳೆ. ಶ್ರೀರಾಮನು ನಿನ್ನ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಇಲ್ಲ. ನಮ್ಮ ಅರಮನೆಗಿಂತ ನಿನ್ನ ಆಶ್ರಮವೇ ಚೆಂದ, ನೀನು ನಮ್ಮ ತಾಯಿಯಂತೆ ಎನ್ನುತ್ತಾನೆ. ಶಬರಿಯು ನಿನ್ನ ರೂಪದಂತೆ, ನಿನ್ನ ಮಾತು ಸುಂದರ ಹಾಗೂ ಉದಾರ. ನಾನು ಧನ್ಯಳಾದೆ, ಸಿದ್ಧರ ವರ ನನಗೆ ಫಲಿಸಿತು. ಗುರುಪೂಜೆಯನ್ನು ಮಾಡಿದ ಪುಣ್ಯ ನನಗೆ ಇಂದು ಸೇರಿತು. ನನಗೆ ಚಿಂತೆಯಿಲ್ಲ, ಹಿಂಗೆ ಹೋಯಿತು, ನನ್ನ ಚಿಂತೆಯಿಲ್ಲ, ಹಿಂಗೆ ಹೋಯಿತು ಎನ್ನುತ್ತಾಳೆ. ಶ್ರೀರಾಮನು ದುಃಖವನ್ನು ಮರೆಸಿ ಶಾಂತಿ ನೀಡುವ ಈ ವನದಲ್ಲಿ ಶುದ್ಧ ಪ್ರೇಮ ಮೂರ್ತಿ ನೀನು ಎಂದು ಶಬರಿಯನ್ನು ಬಾಯಿ ತುಂಬ ಹೊಗಳುತ್ತಾನೆ. ಅಥವಾ ತಾಳುವಿಕೆಗಿಂತ ಮಿಗಿಲಾದ ತಪವಿಲೆಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ವಿವರಿಸಿ. ಅದು ಬರೀರಿ ಅಥವಾ ಇದುರ ಬರೀರಿ. ಶಬರಿಯು ಮತಂಗ ಋಷಿ ಆಶ್ರಮದಲ್ಲಿದ್ದ ತಪಸ್ವಿನಿ. ಮತಂಗ ಋಷಿಗಳ ಪ್ರೀತಿಯ ಶಿಷ್ಯೆ ಶಬರಿ. ಸಿದ್ಧರಾದ ಮತಂಗ ಋಷಿಗಳು ತಮ್ಮ ಅಂತ್ಯಕಾಲದಲ್ಲಿ ಶಬರಿಯ ಮೇಲೆ ಕರುಣೆಯನ್ನು ತೋರಿ ರಾಮ ಲಕ್ಷ್ಮಣರು ಆಶ್ರಮಕ್ಕೆ ಬರುತ್ತಾರೆ. ನಿನಗೆ ರಾಮ ಲಕ್ಷ್ಮಣರ ದರ್ಶನದಿಂದ ಒಳ್ಳೆಯದಾಗುತ್ತೆ, ನಿನ್ನಿಷ್ಟಾರ್ಥ ನೆರವೇರುತ್ತದೆ ಎಂದು ಹೇಳಿದರು. ಗುರುಗಳ ಈ ಮಾತನ್ನು ನಂಬಿದ ಶಬರಿಯು ಶ್ರೀರಾಮನ ಆಗಮನಕ್ಕಾಗಿ ಪ್ರತಿನಿತ್ಯ ಹಂಬಲಿಸಿ ಕಾಯುತ್ತಿದ್ದಳು. ಶಬರಿಯು ಗುರುಗಳ ಮಾತಿನ ಮೇಲೆ ಇಟ್ಟ ನಂಬಿಕೆ ಹಾಗೂ ಶ್ರೀರಾಮನಿಗಾಗಿ ಹಂಬಲಿಸುತ್ತಾ ಕಾಯುತ್ತಿದ್ದ ಅವಳ ತಾಳ್ಮೆಯು ಹುಸಿಯಾಗಲಿಲ್ಲ. ಮತಂಗ ಋಷಿಗಳು ಶಬರಿಗೆ ಹೇಳಿದ ಮಾತಿನಂತೆ ಶ್ರೀರಾಮ ಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಶಬರಿಯು ಶ್ರೀರಾಮನ ದರ್ಶನದಿಂದ ಪುಳುಕಿತಳಾಗ್ತಾಳೆ. ಶಬರಿಯು ರಾಮ ಲಕ್ಷ್ಮಣರನ್ನು ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯನ್ನು ಕಣ್ಣಿಗೆ ಒತ್ತಿಕೊಳ್ಳುತ್ತಾಳೆ. ಅಯ್ಯೋ, ಏನು ಸಿದ್ಧತೆ ಇಲ್ಲ, ನಿನ್ನೆಯಷ್ಟು ಚೆನ್ನವಿಲ್ಲ ಎಂದು ಹಂಬಲಿಸಿ ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಅಬ್ಬಾ ಎಂದು ಹಿಗ್ಗಿ ಹಿಗ್ಗಿ ಸಂತಸ ಪಡುತ್ತಾಳೆ. ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ, ನಿಮಗೆಂದೇ ತಂದೇನು ಎಂದು ಹೇಳುತ್ತಾ ತಾನೇ ಅವರ ಕೈಯಲ್ಲಿ ಸವಿಯಾದ ಹಣ್ಣುಗಳ ನೀಡಿ ಉಪಚರಿಸುತ್ತಾಳೆ. ನಂತರ ಶಬರಿಯು ಶ್ರೀರಾಮನಲ್ಲಿ ತನಗೆ ಮುಕ್ತಿಯನ್ನು ನೀಡುವಂತೆ ಬೇಡಿಕೊಂಡು ವೇದಿಯಲ್ಲಿದ್ದ ಅಗ್ನಿಯನ್ನು ಪ್ರವೇಶಿಸಿ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾಳೆ. ಮುನಿಗಳ ಮಾತನ್ನು ನಂಬಿ ಹಲವಾರು ವರ್ಷಗಳಿಂದ ರಾಮನ ದರ್ಶನಕ್ಕಾಗಿ ಸಹನೆಯಿಂದ ಕಾಯುತ್ತಾ ಶ್ರೀರಾಮನು ತನ್ನ ಬಳಿಗೆ ಬರುವ ಸುದಿನವನ್ನು ಎದುರು ನೋಡುತ್ತಿದ್ದ ಶಬರಿಗೆ ರಾಮನ ದರ್ಶನವಾಗುತ್ತದೆ. ಶಬರಿಯ ಮನದಾಸೆ ಈಡೇರುತ್ತದೆ. ಹೀಗಾಗಿ ತಾಳುವಿಕೆಗಿಂತ ಮಿಗಿಲಾದ ತಪವಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಯಿತು.
ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಕುರಿತು ಬರೆಯಿರಿ. ಕೃಷ್ಣನು ಕರ್ಣ, ನಿಮಗೂ ಯಾದವರಿಗೂ ಕೌರವರಿಗೂ ವಂಶಗೌರವದಲ್ಲಿ ಭೇದವಿಲ್ಲ. ನಿನ್ನ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ನಾವೆಲ್ಲರೂ ಒಂದೇ ವಂಶದವರು. ನೀನು ನಿಜವಾಗಿಯೂ ಈ ಸಾಮ್ರಾಜ್ಯದ ಒಡೆಯ, ಆದರೆ ನಿನಗೆ ಹಿಂದೆ ನಡೆದ ಘಟನೆಯ ಬಗ್ಗೆ ಅರಿವಿಲ್ಲ ಎಂದು ಹೇಳುತ್ತಾ ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು. ಕುಂತಿಯು ಪಡೆದ 5 ಮಂತ್ರಗಳಲ್ಲಿ ಮೊದಲಿಗ ನೀನು. ನಿನ್ನ ನಂತರ ಧರ್ಮರಾಯ, ಕಲಿಭೀಮ, ಅರ್ಜುನ ಜನಿಸಿದರು. ಬಳಿಕ 5ನೇ ಮಂತ್ರದಲ್ಲಿ ಮಾದ್ರಿಯಲ್ಲಿ ನಕುಲ ಸಹದೇವರು ಹುಟ್ಟಿದರು. ನಿನ್ನನ್ನು ಹಸ್ತಿನಾಪುರದ ರಾಜ್ಯದ ರಾಜನಾಗಿ ಮಾಡುವೆನು. ಪಾಂಡವ ಕೌರವ ರಾಜರು ನಿನ್ನನ್ನು ಓಲೈಸುವರು. ನಿನಗೆ 2 ವಂಶವು ಮರುಮಾತನಾಡದೆ ಸೇವೆಯನ್ನು ಮಾಡುವು. ನೀನು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವುದೇ? ಎಡಭಾಗದಲ್ಲಿ ಕೌರವೇಂದ್ರ ಸಮೂಹ, ಬಲಭಾಗದಲ್ಲಿ ಪಾಂಡು ಮಕ್ಕಳ ಸಮೂಹ, ಮುಂದುಗಡೆ ಮಾದ್ರ ಮಾಗದ ಯಾಗವಾದಿಗಳು, ಮಧ್ಯದಲ್ಲಿ ನೀನು ರಾಜ್ಯಸಭೆಯಲ್ಲಿ ಪ್ರಕಾಶಿಸುವ ವಿಶೇಷ ಸೊಬಗನ್ನು ತೊರೆಯುವುದು ಸರಿಯೇ? ದುರ್ಯೋಧನ ನುಡಿಸಲು ಒಡೆಯ ಅನುಗ್ರಹವಾಗಲಿ ಎಂಬುದು ನಿನಗೆ ಕಷ್ಟವಾಗುವುದಿಲ್ಲವೇ ಎಂದು ಹೇಳಿ ಸಾಮ್ರಾಜ್ಯದ ಆಮಿಷವನ್ನು ಒಡ್ಡಿದನು. ಅಥವಾ ಇದರ ಬರಿರಿ. ಕೃಷ್ಣನ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾಗಿ ನೋವು ಸಂಕಟದಿಂದ ಬಳಲು ಕರ್ಣನ ಮನಸ್ಥಿತಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕರ್ಣನು ದುಃಖಗೊಂಡು ಮನದೊಳಗೆ, ಅಯ್ಯೋ, ದುರ್ಯೋಧನನಿಗೆ ಕೇಡಾದುದು, ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಎಂದುಕೊಂಡನು. ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವನಲ್ಲ. ಪಾಂಡವರು ಕೌರವರ ಸೇವೆಯನ್ನು ಮಾಡುವುದು ನನಗಿಷ್ಟವಿಲ್ಲ. ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿದ್ದೇನು. ಆದರೆ ಕೃಷ್ಣನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನು ಕೊಂದನು. ವೀರ ದುರ್ಯೋಧನನೇ ನನ್ನ ಒಡೆಯನು. ಆತನ ಹಾಗೆಯೇ ನನ್ನ ಹಾಗೆ, ಆತನ ಅಭಿಮಾನವೇ ನನ್ನ ಅಭಿಮಾನವು. ದುರ್ಯೋಧನನ ಹಾದಿಯನ್ನೇ ಅನುಸರಿಸುತ್ತೇನೆ ಎಂದು ಮನದಲ್ಲಿ ನೊಂದುಕೊಂಡನು. ನಂತರ ಕರ್ಣನು, ಕೃಷ್ಣ ಕೇಳು, ನಾಳಿನ ಸಮರದಲ್ಲಿ ಪಾಂಡವರಲ್ಲಿ ನನ್ನ ನಿಜ ಪರಾಕ್ರಮದ ಶ್ರೇಷ್ಠತೆಯನ್ನು ತೋರುವೆನು. ನಾಳಿನ ಕೌರವ ಮತ್ತು ಪಾಂಡವರ ಚದುರಂಗ ಬಲದ ನಡುವಿನ ಭಾರತ ಯುದ್ಧವು ಮೃತ್ಯುದೇವತೆಗೆ ಭೋಜನಕೂಟ ಆಗುವುದು. ನಾನು ಕೌರವನ ಉಪಕಾರದ ಋಣ ತೀರಿಸುವಂತೆ ಹೋರಾಡುವೆನು. ಯುದ್ಧರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರಯೋಧರ ಕೊಂದು ಹಾಕುವೆನು. ನಾನು ನನ್ನ ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು. ಆದರೆ ಸೂರ್ಯನ ಮೇಲಾಣೆ ನಿನ್ನ ಪ್ರೀತಿಯ ಪಾಂಡವರನ್ನು ನೋಯಿಸೇನು ಎಂದು ಮಾತು ಕೊಟ್ಟನು. ನಂತರದಲ್ಲಿ 13ನೇ ಪ್ರಶ್ನೆ. ಕೆಳಗಿನ ಪದ್ಯಭಾಗದನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇಲ್ಲೊಂದು ಪ್ಯಾರ ಕೊಟ್ಟಿರ್ತಾನೆ. ಇದೇ ಪ್ಯಾರದಲ್ಲಿರುವಂತಹ ಪ್ರಶ್ನೆಗಳನ್ನು ನೀವೇನು ಮಾಡಬೇಕು, ಓದಿ ಆನ್ಸರ್ ಬರೀಬೇಕು. ಪ್ರಶ್ನೆ ಏನು ಕೇಳಿದ ನೋಡ್ರಿ. ಪರಿಸರ ಸಂರಕ್ಷಣೆಯಲ್ಲಿ ಗ್ರೀನ್ ಪೀಸ್ ಯೋಧರು ಹೇಗೆ ಸೆಣಸಾಟ ನಡೆಸುತ್ತಾರೆ? ಇಲ್ಲೇನಾಗಿದೆ ಅಂತಂದರೆ, ಪರಿಸರ ಸಂರಕ್ಷಣೆಯಲ್ಲಿ ಗ್ರೀನ್ ಪೀಸ್ ಯೋಧರು ಹೇಗೆ ಸೆಣಸಾಟ ನಡೆಸ್ತಾರೆ ಅಂದರೆ, ಗ್ರೀನ್ ಪೀಸ್ನಂಥ ಪೃಥ್ವಿ ರಕ್ಷಣಾ ಯೋಧರ ಕೆಚ್ಚೆದೆಯ ಸಾಹಸಗಳಂತೂ ಬಿಡಿ. ದಟ್ಟ ಹೊಗೆ ಕಾರುವ ಕಾರ್ಖಾನೆಗಳ ಚಿಮಣಿಗಳ ಮೇಲೆ ಹತ್ತಿ ಶುದ್ಧ ಗಾಳಿ ನಮ್ಮೆಲ್ಲರ ಹಕ್ಕೆಂದು ಘೋಷಣೆ ಬರುತ್ತಾರೆ. ಹೆಮ್ಮರಗಳನ್ನು ಕಡಿದು ಸಾಗಿಸುವ ಕಾಡಿನ ರಸ್ತೆಯಲ್ಲಿ ಹೊಂಡ ತೋಡಿ ತಮಗೆ ತಾವೇ ಆನೆ ಸರಪಳಿ ಬಿಗಿದು ಬೀಗ ಹಾಕಿ ಕೂತು ಬಿಡುತ್ತಾರೆ. ಅಂದದ ತುಪ್ಪಳಕ್ಕೆಂದು ಮುದ್ದು ಸೀಲ್ ಪ್ರಾಣಿಗಳ ನೆತ್ತಿಯ ಮೇಲೆ ದೊಣ್ಣೆಯಿಂದ ಠಪ್ಪೆಂದು ಕುಟ್ಟಿಕೊಲ್ಲುವ ದುಷ್ಟರ ವಿರುದ್ಧ ಈ ವೇದರ ಉಪಾಯವನ್ನು ಗೊತ್ತೇ? ಅವರಿಗಿಂತ ಮೊದಲೇ ಇವರು ಹಿಮ ಪ್ರಾಂತಕ್ಕೆ ಹೋಗಿ ಸಿಲ್ ಪ್ರಾಣಿಗಳ ಮೇಲೆ ಎನಾಮಲ್ ಬಣ್ಣ ಸುರಿದು ಅವುಗಳ ಚರ್ಮದ ಅಂದೆಗೆಡಿಸಿ ಬರುತ್ತಾರೆ. ಕಾರ್ಖಾನೆಗಳು ಕೊಳವೆಯ ಮೂಲಕ ಕೊಳೆಯನ್ನು ಆಳ ಸಮುದ್ರಕ್ಕೆ ಹರಿದು ಬಿಡುತ್ತಿದ್ದರೆ ಗ್ರೀನ್ ಪೀಸ್ನ ಮುಳುಗವೀರರು ಆ ಕೊಳವೆಯ ಬಾಯಿಯನ್ನು ನೀರಿನೊಳಗೆ ಕಟ್ಟಿ ಬರುತ್ತಾರೆ. ಹೀಗೆ ಜೀವವನ್ನೇ ಪಣಕ್ಕಿಟ್ಟು ಗಾಂಧೀಜಿಯವರ ಮಾದರಿ ಹಿಂಸಾತ್ಮಕ ಸೆಣಸಾಟ ನಡೆಸುತ್ತಾರೆ. ಯುರೋಪ್ ಅಮೆರಿಕಾಗಳಲ್ಲಿ ಆಚರಿಸುವ ದಿನಾಚರಣೆಗಳ ಕುರಿತು ಬರೆಯಿರಿ. ಯುರೋಪ್, ಅಮೆರಿಕ, ಆಸ್ಟ್ರಿಯಾ, ಜಪಾನ್ಗಳಲ್ಲಿ ಹಿಂದೆಂದಿಗಿಂತ ಹೆಚ್ಚಿನ ಜನಜಾಗೃತಿ ಕಾರ್ಯಕ್ರಮ ನಡೆಯುತ್ತಿವೆ. ಜೂನ್ 5ರ ವಿಶ್ವ ಪರಿಸರ ದಿನಾಚರಣೆ ಜೊತೆಗೆ ಅವರು ಏಪ್ರಿಲ್ 22ರಂದು ಭೂ ದಿನ ಆಚರಿಸುತ್ತಾರೆ. ಏಪ್ರಿಲ್ 26ರಂದು ಚರ್ನೋಬಿಲ್ ದಿನ, ಆಗಸ್ಟ್ 6ರಂದು ಹಿರೋಶಿಮಾ ದಿನ, ಡಿಸೆಂಬರ್ 3ರಂದು ಭೂಪಾಲ್ ದಿನ. ಹೀಗೆ ಭೂಮಿಗೆ ಆಪತ್ತು ಬಂದ ದಿನಗಳನ್ನೆಲ್ಲ ನೆನಪಿಸುವ ಹಾಗೂ ಜನರನ್ನು ಜಾಗೃತಿಗೊಳಿಸುವ ಮಾಡುವ ಕಾರ್ಯಕ್ರಮಗಳಲ್ಲಿ ಎಂದಿಗಿಂತ ಹೆಚ್ಚಿನ ಸಂಖ್ಯೆಯ ಜನ ಭಾಗವಹಿಸ್ತಾರೆ. ಎಷ್ಟೋ ಬಾರಿ ಇಂತಹ ದಿನಾಚರಣೆಗಳಿಗಾಗಿ ಕಾಯದೆ ಅವಕಾಶ ಬಂದಾಗಲೆಲ್ಲ ಒಂದುಗೂಡುತ್ತಾರೆ. ಮತ್ತು ಅಲ್ಲಿನವರು ಹಾಕಿಕೊಳ್ಳುವ ಕಾರ್ಯಕ್ರಮಗಳು ತೀರಾ ವಿಶಿಷ್ಟವಾಗುತ್ತೆ. ಈ ರೀತಿಯಾಗಿ ಏನಪ್ಪ ಅಂತಂದರೆ, ಒಂದು ಪ್ಯಾರ ಕೊಟ್ಟಿದ್ದಾನೆ, ಅದನ್ನು ಓದ್ಕೊಂಡು ಪ್ರಶ್ನೆಗಳಿಗೆ ಆನ್ಸರನ್ನು ಬಿಡಿಸ್ಬೇಕು. 14ನೇ ಪ್ರಶ್ನೆ. ಕೆಳಗಿನ ಯಾವುದಾದ್ರೂ ಒಂದಿಗೆ ಕೊಟ್ಟಿರೋ ಮಾಹಿತಿನ ಆಧರಿಸಿ ಪತ್ರವನ್ನು ಬರೆಯಿರಿ. ನೋಡಿ, ನಿಮ್ಮ ಮೈಸೂರಿನ ರಾಮಕೃಷ್ಣ ನಗರದ ಸರ್ಕಾರಿ ಪ್ರೌಢಶಾಲೆ ಅನರ್ಘ್ಯ ಎಂದು ಭಾವಿಸಿಕೊಂಡು ಇಲ್ಲೇ ಕ್ವಶನ್ ಕೊಟ್ಟಿರ್ತಾನೆ, ನೀವಂತ ತಿಳ್ಕೊಬೇಕು. ಅನರ್ಘ್ಯ ಶಾಲೆಗೆ ಅಗತ್ಯವಾಗಿ ಬೇಕಾಗಿರೋ ಒಳಾಂಗಣ ಕ್ರೀಡಾ ಪರಿಸರಗಳನ್ನು
ಪರಿಕರಗಳನ್ನು ಒದಗಿಸ್ಕೊಡುವಂತ ಕೋರಿ ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗೆ ಬರೀಬೇಕು ರೀ. ನೀವು ಯಾರಿಗೆ ಬರೀಬೇಕು? ಕ್ರೀಡಾ ಅಧಿಕಾರಿಗೆ ಬರೀಬೇಕು. ಅದಕ್ಕಾಗಿ ಇಂದ ಅನರ್ಘ್ಯ ನಿಮ್ಮ ಹೆಸರು 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ರಾಮಕೃಷ್ಣ ನಗರ ಮೈಸೂರು ಏನೇ ಅಡ್ರೆಸ್ ಕೊಟ್ಟಿದ್ದಾನೆ ಅದೇ ಹಾಕಬೇಕು, ನಿಮ್ದು ಹಾಕಬಾರ್ದು. ಈ ಕಡೆ ಏನಪ್ಪ ಅಂತಂದರೆ ದಿನಾಂಕ ಹಾಕಬೇಕು. ಯಾರಿಗೆ? ಮಾನ್ಯ ಜಿಲ್ಲಾ ಯುವ ಸೇನಾ ಸೇವಾ, ಅಲ್ಲಿ ಅಡ್ರೆಸ್ ಕೊಟ್ಟಿದ್ದಾನೆ, ಮಾನ್ಯ ಜಿಲ್ಲಾ ಯುವ ಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು ಮೈಸೂರು ಜಿಲ್ಲಾ ಯುವ ಜನ ಸೇವಾ ಕ್ರೀಡಾಧಿಕಾರಿಗಳ ಇಲಾಖೆ ಕಚೇರಿ ಮೈಸೂರು. ಮಾನ್ಯರೇ ವಿಷಯ ಬರೀಬೇಕು. ವಿಷಯದಾಗ ನಮ್ಮ ಶಾಲೆಗೆ ಅಗತ್ಯವಾಗಿ ಬೇಕಾಗಿರೋ ಒಳಾಂಗಣ ಕ್ರೀಡಾ ಪರಿಕರಗಳನ್ನು ಒದಗಿಸಿಕೊಡುವಂತೆ ಕೋರಿ ಮನವಿ ಅಂತ ಅದರಲ್ಲಿ ವಿಷಯ ವಿವರಣೆಯನ್ನು ಬರೀಬೇಕು. ವಿಷಯ ವಿವರಣೆಯ ವಂದನೆಗಳೊಂದಿಗೆ ಹಾಕಬೇಕು. ಹಾಕಿದ ನಂತರ ತಮ್ಮ ನಂಬುಗೆಯ ಸಹಿ ಅನರ್ಘ್ಯ ಅಂತ ಹಾಕಬೇಕು. ಹೊರ ವಿಳಾಸ ಇಂದ ಈ ಕಡೆ ಇವರಿಗೆ ಈ ರೀತಿ ಅಡ್ರೆಸ್ ಕೊಡಬೇಕ್ರಿ. ಅಥವಾ ಇನ್ನೊಂದು ಯಾರಿಗಪ್ಪ ಅಂತಂದರೆ ನೀವು ವೈಯಕ್ತಿಕವಾಗಿ ಅದರಿದು ನಿಮ್ಮನ್ನು ಹಾವೇರಿಯ ಮುರಾರ್ಜಿ ವಸತಿ ಶಾಲೆ ಮಾಲತಿ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಕುರಿತು ಬಾಗಲಕೋಟೆಯಲ್ಲಿ ವಾಸಿಯಾಗಿರೋ ಶಾರದಾ ಎಂಬ ಹೆಸರಿನ ತಾಯಿಗೆ ಪತ್ರ ತಾಯಿಗೆ ಬರೆದದ ರೀ. ಇದು ವೈಯಕ್ತಿಕ ಪತ್ರ ಆಯಿತು. ಈ ಕಡೆ ಕ್ಷೇಮ ಹಾಕಬೇಕು, ಮಧ್ಯದಲ್ಲಿ ಶ್ರೀ ಹಾಕಬೇಕು, ಈ ಕಡೆ ದಿನಾಂಕ ಮಾಲತಿ ಅಂತ ಹಾಕಬೇಕು. 10ನೇ ತರಗತಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹಾವೇರಿ. ಮಾತೋಶ್ರೀ ಅವರಿಗೆ ನಿಮ್ಮ ಪ್ರೀತಿಯ ಮಗಳು ಮಾಡೋ ಶಿರಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ, ಅಲ್ಲಿಯೂ ತಾವೆಲ್ಲ ಕ್ಷೇಮವಾಗಿದ್ದೇನೆ ನಂಬುತ್ತೇನೆ ಅಂತ ಸ್ಟಾರ್ಟ್ ಮಾಡಿ ಇಲ್ಲಿ ವಿಷಯಗಳು ಮಧ್ಯದಲ್ಲಿ ಹಾಕಬೇಕು. ಪ್ರಜಾಪ್ರಭುತ್ವದ ಬಗ್ಗೆ ಕುರಿತು ಈ ರೀತಿಯಲ್ಲಿ ಬರಿಬೇಕು. ವಂದನೆಗಳೊಡನೆ ನಿಮ್ಮ ಪ್ರೀತಿಯ ಮಗಳು ಸಹಿ ಹಾಕಬೇಕು. ಹೊರ ವಿಳಾಸ ಮತ್ತು ಇಂದ ಇವರಿಗೆ ಅಂತ ಹಾಕಬೇಕು. 15ನೇ ಪ್ರಶ್ನೆ ರೋಮನ್ನಲ್ಲಿ ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಹೇಳಿದ್ದಾನೆ. ಪ್ರಬಂಧ ಮೂಢನಂಬಿಕೆಯನ್ನು ತೊಡೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ. ಯಾವಾಗಾದರೂ ಪ್ರಬಂಧ ಬರೀಬೇಕಾದ್ರೆ ಪೀಠಿಕೆಗೆ 1 ಅಂಕ ಮತ್ತು ವಿಷಯ ವಿವರಣೆಗೆ 3 ಅಂಕ ಮತ್ತು ಉಪಸಂಹಾರಕ್ಕೆ 1 ಅಂಕ ಇರುತ್ತೆ. ಪೀಠಿಕೆ ಕಂಪಲ್ಸರಿ ಹಾಕಲೇಬೇಕು. ವಿಷಯ ವಿವರಣೆ ಬರಿಬೇಕು. ವಿಷಯ ವಿವರಣೆ ಇದೆಲ್ಲ ಹಾಕಿ ಏನು ಮಾಡಬೇಕಪ್ಪ ಅಂತಂದರೆ ಉಪಸಂಹಾರ ಬರಿಬೇಕು. ಉಪಸಂಹಾರ ಹಾಕಬೇಕು. ಅಥವಾ ಶಾಲೆಯಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ ಪೀಠಿಕೆ ಬರೀಬೇಕು. ಪೀಠಿಕೆಯನ್ನು ಬರೆದು ವಿಷಯ ನಿರೂಪಣೆ ಹಾಕಬೇಕು. ಉಪಸಂಹಾರ ಕಂಪಲ್ಸರಿ ಇಷ್ಟು ಹಾಕಲೇಬೇಕು. ಹಾಕಿದಾಗ ಮಾತ್ರ 5 ಅಂಕ ಸಿಗುತ್ತೆ, ಇಲ್ಲಾಂದರೆ ಇಲ್ಲ. ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ ಈ ರೀತಿಯಾಗಿ ಏನಪ್ಪ ಅಂತಂದರೆ ಪ್ರಬಂಧವನ್ನು ಬರಿಬೇಕಾಗ್ತದೆ. ಇಲ್ಲಿ ತನಕ ವಿದ್ಯಾರ್ಥಿಗಳೇ 100 ಅಂಕದ ಪ್ರಶ್ನೆಗಳು ಪತ್ರಿಕೆ ಆಗಿರ್ತದೆ ಕನ್ನಡ. ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು, ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತವಾದಂಥ ಪ್ರಶ್ನೆಗಳಾಗಿರ್ತವೆ. ಅದಕ್ಕಾಗಿ ನೀವು ಏನು ಮಾಡಬೇಕು, ಇದನ್ನು ಸರಿಯಾಗಿ ಓದ್ಕೊಂಡು ಹೋಗಬೇಕಾಗ್ತದೆ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ. ಒಂದು ವೇಳೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗಿರಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ. ಧನ್ಯವಾದಗಳು.